Welcome back to Saga Stories. Welcome back. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಾಮ್. ಮೊದಲನೇ ಅಪ್ಡೇಟು IPL ರಿಲೇಟೆಡು. ವೀರೇಂದ್ರ ಸೆಹ್ವಾಗ್ ಚಾಲ್ ಬಗ್ಗೆ ಮಾತಾಡಿದ್ದಾರೆ, RCB ಬಗ್ಗೆ ಮಾತಾಡಿದ್ದಾರೆ. RCBಗೆ ಎಷ್ಟೋ ಮ್ಯಾಚ್ನ ಗೆಲ್ಲಿಸ್ಬಿಟ್ಟಿದ್ದಾರೆ, ಸಿಂಗಲ್ ಹ್ಯಾಂಡಲ್ಲಿ ನಿಂತ್ಕೊಂಡು ಗೆಲ್ಲಿಸ್ಬಿಟ್ಟಿದ್ದಾರೆ. ಎಷ್ಟೋ ಮ್ಯಾಚ್ಗಳು ಬುಡುಕ್ ಬಂದಂಥ ಮ್ಯಾಚ್ಗಳೆಲ್ಲ ಹೆಂಗೆಂಗೋ ಆದಂಥ ಮ್ಯಾಚ್ಗಳೆಲ್ಲ ಗೆಲ್ಲಿಸ್ಬಿಟ್ಟಿದ್ದಾರೆ. ಚಹಲು ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ, ಆದರೂ ಕೂಡ ಅವ್ರನ್ನ ರಿಟರ್ನ್ ಮಾಡ್ಕೊಳ್ಳಿಲ್ಲ, ಅವ್ರನ್ನ ಉಳಿಸ್ಕೊಳ್ಳಿಲ್ಲ. RCBಯ ದುರಾದೃಷ್ಟ ಇದು, ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಏನೋ ಬಿಡಪ್ಪ ಹೋಗಲಿ, ಇವಾಗ ಚಾಲ್ನ ಬಿಟ್ಟಿದ್ದಾಗಿದೆ. ಅವ್ರು ರಾಜಸ್ಥಾನ್ ರಾಯಲ್ಸ್ಗೆ ಹೋಗಿದ್ದು ಆಗಿದೆ, ಪಂಜಾಬ್ ಕಿಂಗ್ಸಿಗೆ ಬಂದಿದ್ದು ಆಗಿದೆ, ಏನೇನೋ ಆಗಿದೆ ಅವರ ಲೈಫಲ್ಲಿ. 2 ಫ್ರಾಂಚೈಸ್ನ ಅವ್ರು ಚೇಂಜ್ ಮಾಡಿದ್ರು ಕೂಡ, ಒಂದು ಫ್ರಾಂಚೈಸ್ನ ಅವ್ರು ಚೇಂಜ್ ಮಾಡಿದ್ರು ಕೂಡ ಇನ್ನೂ ಚಾಲ್ನ RCBನ ಲಿಂಕ್ ಮಾಡೋದಂತೂ ಬಿಟ್ಟಿಲ್ಲ. ನಮ್ಮ RCB ಒಂದು ಟ್ರಾಫಿ ಗೆದ್ದುಬಿಟ್ರಲ್ಲ, ಏನೋ ಇನ್ನೂ ಒಂದು ಟ್ರಾಫಿ ಗೆದ್ದಿಲ್ಲ ಅಂತಂದರೆ ಈ ಮಾತಲ್ಲೆಲ್ಲ ಹೇಳೋದ್ರಲ್ಲ ಒಂದು ಸ್ವಲ್ಪ ಅರ್ಥ ಇತ್ತು. ಎಲ್ಲ ಚೇಂಜಸ್ ಮಾಡಿದ್ಮೇಲೆ ಕೂಡ RCB ಒಂದು ಟ್ರಾಫಿ ಗೆದ್ರಲ್ಲ, ಇದು ಖುಷಿ ಪಡಬೇಕು. ಆ ಟೀಮಲ್ಲೇ ಇರಬೇಕು, ಈ ಟೀಮಲ್ಲೇ ಇರಬೇಕು, ಹಂಗೆ ಇರಬೇಕು, ಹಿಂಗೆ ಇರಬೇಕು. ಒಂದು 2 ಫ್ರಾಂಚೈಸ್ ಚೇಂಜ್ ಆದಮೇಲೂ ಕೂಡ ಹೇಳ್ತಾರೆ ಅಂತಂದರೆ ಹೌದು, ಎಲ್ಲರಿಗೂ ಅನ್ಸುತ್ತೆ RCB ಫ್ಯಾನ್ಸ್ಗಳಿಗೆ ಚಾಲ್ನ ಬಿಡಬಾರ್ದಾಗಿತ್ತು ಅಂತ. ಬಟ್ ಸುಮಾರು ದಿನ ಆಯ್ತು, ಏನು ಮಾತಾಡೋಏನು ಪ್ರಯೋಜನ ಎಲ್ಲ ಇದ್ರ ಬಗ್ಗೆ. ಅಪ್ಡೇಟ್ ನಂಬರ್ 2, IPL 2026 ಸ್ಟಾರ್ಟ್ ಆಗೋದಕ್ಕಿಂತ ಒಂದು ತಿಂಗಳಿಗಿನ್ನ ಜಾಸ್ತಿ ಇದೆ. ಮೊದಲನೇ ಫ್ರಾಂಚೈಸಿ ಯಾವುದು ಪ್ರಾಕ್ಟೀಸ್ ಸೆಷನ್ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿದೆ ಅಂದರೆ ಪ್ಲೇಯರ್ಸ್ಗಳನ್ನೆಲ್ಲ ಜಾಸ್ತಿ ಗುಡ್ಡೆ ಹಾಕೊಂಡು ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡೋದು. ಒಬ್ಬೊಬ್ಬರ ಪ್ರಾಕ್ಟೀಸ್ ಮಾಡೋದು ಸಪ್ರೇಟು, ಪ್ಲೇಯರ್ಸ್ಗಳನ್ನ ಗುಡ್ಡೆ ಹಾಕೊಂಡು ಪ್ರಾಕ್ಟೀಸ್ ಮಾಡೋದು ಸಪ್ರೇಟು. ಅದು ಯಾವ ಟೀಮು ಅಂದರೆ ಪಂಜಾಬ್ ಕಿಂಗ್ಸ್. ಲಾಸ್ಟ್ ಟೈಮು ಫೈನಲಿಸ್ಟ್ ಆದಂಥ ಪಂಜಾಬ್ ಕಿಂಗ್ಸು ಪ್ರಾಕ್ಟೀಸ್ ಸೆಷನ್ನ ಅರ್ಲಿಯಾಗಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲರಿಗಿಂತ ಮುಂಚೆ. ಸೊ ಇದು ತೋರಿಸ್ತಾ ಇದೆ ಡಿಸಿಪ್ಲಿನ್ ಯಾವ ಥರ ಇದೆ ಅಂತ. ಏನೋ ಗುರು ಅಂತ ಕೇಳ್ತು ಅಂದರೆ ಡೊಮ್ಯಾಸ್ಟಿಕಲಿ ಇಲ್ಲದೇ ಇರೋಂಥ ಪ್ಲೇಯರ್ಸ್ಗಳು, ಇವಾಗ ಆ್ಯಕ್ಟಿವ್ ಆಗಿ ಇಲ್ಲದೇ ಇರೋಂಥ ಪ್ಲೇಯರ್ಸ್ಗಳು, ಜೊತೆಗೆ ಇಂಡಿಯನ್ ಕ್ರಿಕೆಟಲ್ಲೂ ಕೂಡ ಇಲ್ಲದೇ ಇರೋಂಥ ಪ್ಲೇಯರ್ಸ್ಗಳು ಎಲ್ಲ ನೋಡ್ತಾ ಇರ್ಬೋದು. ಚಾಲು ಕೂಡ ಬಂದ್ಬಿಟ್ಟು ಕಾಣಿಸ್ಕೊಂಡಿದ್ದಾರೆ ಇಲ್ಲಿ. ಸೊ ವೆಲ್ ಆ್ಯಂಡ್ ಗುಡ್. ಎಲ್ಗುರು ಶ್ರೇಯಸ್ ಅಯ್ಯರ್ ಅಂತ ಕೇಳ್ತು ಅಂತಂದರೆ ಇಲ್ಲಪ್ಪ, ಅವರೆಲ್ಲ ರೇಟಾಗಿ ಬರ್ತಾರೆ. ಅಪ್ಡೇಟ್ ನಂಬರ್ 3, ಚೆನ್ನೈ ಅವರು ಫೈನಲೈಸ್ ಮಾಡಿದ್ದಾರೆ. ಅವರ ಹೋಮ್ ವೆನ್ಯೂ ಯಾವುದು ಅಂತ ಚೆಪಾಕ್ ಸ್ಟೇಡಿಯಮಲ್ಲೇ ನಾವು ಆಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ. ಆ್ಯಂಡ್ ಎಲ್ಲ ಮ್ಯಾಚ್ಗಳು ಕೂಡ ಅವ್ರದ್ದು ಅಲ್ಲೇ ಇರುತ್ತೆ, ಅಂದರೆ ಎಲ್ಲ ಹೋಮ್ ಮ್ಯಾಚ್ಗಳು ಕೂಡ. ಅಂದರೆ ಈ ಸಲ ಹೆಂಗಾಗಿತ್ತು ಅಂದರೆ ಆಲ್ಮೋಸ್ಟ್ ಒಂದು 18 ವೆನ್ಯೂಗಳನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿತ್ತು BCCI ಕಡೆಯಿಂದ. ಸೊ 2 ವೆನ್ಯೂಲಿ ಆಡಿಸ್ಬೋದ ಚೆನ್ನೈ ಅನ್ನೋ ಥರನೂ ಕೂಡ ಇತ್ತು. ಆ್ಯಂಡ್ ರಿಪೋರ್ಟ್ಸ್ ಕೂಡ ಅದೇ ಥರ ಬಂದಿತ್ತು. ಬಟ್ ಇಲ್ಲ, ಚೆನ್ನೈಯವರು ಹೋಮ್ ಮ್ಯಾಚಸ್ನೆಲ್ಲ ಚೇಪಾಕಲ್ಲೇ ಆಡ್ತೀವಿ ಅಂತ ಇವಾಗ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ ಮಗ. ಆ್ಯಂಡ್ ಅಪ್ಡೇಟ್ ನಂಬರ್ 4, ನೇಪಾಳ್ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವರ ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಅವರು. ಸೊ ನೇಪಾಳ್ ಕ್ರಿಕೆಟಲ್ಲಿ ಹೆಂಗಾಗಿದೆ ಅಂತಂದರೆ ಇವಾಗ ಅಂದರೆ ನೇಪಾಳದವ್ರು ಯಾವ ರೇಂಜಿಗೆ ಫೋರ್ಸ್ ತೋರಿಸ್ತಾ ಇದ್ದಾರೆ ಅಂತಾರೆ, ಎನರ್ಜಿ ತೋರಿಸ್ತಾ ಇದ್ದಾರೆ ಅಂತಾರೆ. ಜೆನ್ಸಿಗಳೆಲ್ಲ ಬಂದ್ಬಿಟ್ಟು ಟಿಕೆಟ್ಸ್ಗಳ ಡಿಮ್ಯಾಂಡ್ ಗೊತ್ತಿರೋದು ನಿಮಗೆ, ನಾನೇ ಹೇಳಿದ್ದೀನಿ ಎಷ್ಟು ಯಾವ ರೇಂಜಿಗೆ ಜಾಸ್ತಿ ಆಗಿದೆ ಅಂತ. ಇಂಡಿಯಾ ಮ್ಯಾಚ್ನ ಬಿಡ್ತು ಅಂದರೆ ನೇಪಾಳದ ಮ್ಯಾಚ್ಗಳಿಗೆ ಟಿಕೆಟ್ಸ್ನ ಡಿಮ್ಯಾಂಡ್ ಜಾಸ್ತಿ ಇರೋದು. ಆ್ಯಂಡ್ ವಾಂಖೆಡೆಯಲ್ಲಿ ನಡೆದಂಥ ಮ್ಯಾಚ್ ಏನಿದೆ, ಮುಂಬೈಲಿ ನಡೆದಂಥ ಮ್ಯಾಚ್ಗೆ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟು ಸಪೋರ್ಟ್ ಮಾಡಿದ್ರು ನಮಗೆ. ಈ ಥರ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಅಂತ. ಈ ಥರ ಸಪೋರ್ಟ್ ನಮಗೆ ಇಂಡಿಯಾದಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಂಡಿಯಾಗೆ ನಮ್ಮ ನೇಪಾಳದವರೆಲ್ಲ ಬಂದ್ಬಿಟ್ಟು ಈ ಥರ ಸಪೋರ್ಟ್ ತೋರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇವ್ರು ಎಲ್ಲರಿಗೋಸ್ಕರ ನಾವೇನಾದರೂ ಒಂದು ಮಾಡಲೇಬೇಕು. ಹೌದು, ಸಿಕ್ಕಾಪಟ್ಟೆ ಕ್ಲೋಸ್ ಬಂದಿದ್ದೀವಿ ಫಸ್ಟ್ ಮ್ಯಾಚು. ಬಟ್ ಏನಾದ್ರು ಈ ವರ್ಲ್ಡ್ ಕಪ್ಪಲ್ಲಿ ಆಗಿಲ್ಲ ಅಂತಂದ್ರೂ ಕೂಡ ನಾವು ನಮ್ಮ ಗ್ರಾಫ್ ಏನಿದೆ ಅದನ್ನ ಕೆಳಗಡೆ ಬಿಡೋದಿಲ್ಲ ಅಂತ ರೋಹಿತ್ ಅವರು ಹೇಳಿದ್ದಾರೆ. ಸೊ ಅವ್ರ ಫ್ಯಾನ್ ಬೇಸ್ನ ನೋಡ್ತು ಅಂದರೆ ಒಂದು ನಿಜವಾಗ್ಲೂ ಒಂಥರ ಈ ಥರ ಇರಬೇಕು ಫ್ಯಾನ್ ಬೇಸು, ನಜ್ಜಿ ಸೈಕ್ ಫ್ಯಾನ್ ಬೇಸು ಅಂತ ಅನ್ಸುತ್ತೆ. ಒಂಥರ ಹಾರ್ಡ್ ಕೋರ್ ಫ್ಯಾನ್ ಬೇಸು ನೇಪಾಳದವರು. ಅಪ್ಡೇಟ್ ನಂಬರ್ 5, BCCI ರಿಜೆಕ್ಟ್ ಮಾಡಿದ್ದಂತೆ ಫ್ಯಾಮಿಲಿಗಳನ್ನೆಲ್ಲ ಕರ್ಕೊಂಬರೋದನ್ನ. ಅಂದರೆ ಈ ಹಿಂದೆ ಎಲ್ಲ ಹೆಂಗಿತ್ತು ಅಂದರೆ ಆಲ್ರೆಡಿ ಬಂದಿತ್ತು ಇದು ರೂಲು, ಸುಮಾರು ದಿನನೇ ಆಯಿತು ಜಾರಿಗೆ ಬಂದು. ಬಟ್ ಇದು ಇವಾಗ T20 ವರ್ಲ್ಡ್ ಕಪ್ಪಲ್ಲಿ ಕೂಡ ಇದು ಇಂಪ್ಲಿಮೆಂಟ್ ಆಗ್ತಿದೆ ಅಂತ ಅನ್ಕೊಬೋದು. ಹೌದು, ಹೆಂಗಿತ್ತು ಅಂದರೆ 45 ದಿನಕ್ಕಿಂತ ಜಾಸ್ತಿ ಟೋರ್ ಇತ್ತು ಅಂತಂದರೆ ಅವಾಗ 2 ವಾರ ಪರ್ಮಿಷನ್ ಇತ್ತು ಅವರ ಫ್ಯಾಮಿಲಿನ ಕರ್ಸ್ಕೊಳ್ಳೋದಕ್ಕೆ. ಇದು 45 ದಿನಕ್ಕಿಂತ ಏನು ದೊಡ್ಡ ಟೂರ್ನಮೆಂಟ್ ಏನಲ್ವಲ್ಲ ವರ್ಲ್ಡ್ ಕಪ್ಪು, ಆದ್ದರಿಂದ ಫ್ಯಾಮಿಲಿಗಳನ್ನೆಲ್ಲ ಕರ್ಕೊಂಬರೋಂಥ ಅವಶ್ಯಕತೆ ಏನಿಲ್ಲ ನೀವು ಅಂತ ಹೇಳಿದಾರಂತೆ. ಅಂದರೆ ಹೇಳೋದೇನಲ್ಲ, ರೂಲ್ ಮಾಡಿಬಿಟ್ಟಿದ್ದಾರೆ, ಆಲ್ರೆಡಿ ಅಮೆಂಡ್ ಮಾಡಿಬಿಟ್ಟಿದ್ದಾರಲ್ಲ. ಸೊ ಹೊಸ ರೂಲ್ನ ಎಲ್ಲರೂ ಕೂಡ ಫಾಲೋ ಅಪ್ ಮಾಡಬೇಕು. ಫ್ಯಾಮಿಲಿ ಜೊತೆ ಎಲ್ಲ ಇನ್ವಾಲ್ವ್ ಆಗೋ ಹಾಗೆ ಇಲ್ಲ. ಮುಂಚೆ ಎಲ್ಲ ಹೆಂಗಿತ್ತು ಅಂದರೆ ಫ್ಯಾಮಿಲಿನ ಹಾಕೊಂಡು ಬಂದ್ಬಿಡೋರು ಎಲ್ಲ ಕಡೆನೂ ಕೂಡ. ಆ್ಯಂಡ್ ಅವರ ಎಕ್ಸ್ಪೆನ್ಸಸ್ನೆಲ್ಲ BCCI ಅವರೇ ನೋಡ್ಕೊತಾ ಇದ್ರು. ಸೊ ಇವಾಗ ಹಂಗಿಲ್ಲ, ಬೇರೆ ಥರ. ಅಂದರೆ ಇವಾಗ 45 ಡೇಸ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಟೋರು, ಅಲ್ಲೇನಾದ್ರು ಬರ್ತಾರೆ ಅಂತ ಅಂದರೆ ಅವರ ಎಕ್ಸ್ಪೆನ್ಸಸ್ ಏನಿರುತ್ತೆ, ಫ್ಯಾಮಿಲಿಯವರ ಎಕ್ಸ್ಪೆನ್ಸಸ್ಸು ಅದೆಲ್ಲ ಇವರೇ ಪ್ಲೇಯರ್ಸ್ಗಳನ್ನೇ ಕೊಡಬೇಕು, BCCI ಕೊಡೋದಿಲ್ಲ ಅಂತಲೂ ಕೂಡ ಹೇಳಿತ್ತು. ಸೊ ವೆಲ್ ಆ್ಯಂಡ್ ಗುಡ್, ರೂಲ್ನ ಫಾಲೋ ಅಪ್ ಮಾಡ್ತಾ ಇದ್ದಾರಲ್ಲ, ಇದೊಂಥರ ಖುಷಿ ವಿಚಾರನೇ. ಯಾಕಂದರೆ ಇದು ಎಷ್ಟು ದಿನ ಇದು ನಡೆಯುತ್ತೆ ಅಂತ ನಮಗೂ ಕೂಡ ಗೊತ್ತಿರಲಿಲ್ಲ. ಸೊ ಈ T20 ವರ್ಲ್ಡ್ ಕಪ್ಪಲ್ಲಿ ಫ್ಯಾಮಿಲಿ ಜೊತೆಗೆ ಇನ್ವಾಲ್ವ್ ಆಗಂಗಿಲ್ಲ ಅಂತ ಸೀರಿಯಸ್ ಆಗಿ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಅಪ್ಡೇಟ್ ನಂಬರ್ 6 ಕೂಡ ಬರ್ತಾ ಇದೆ. ಟಕ್ಕನಂಗೆ ಬರ್ತಾರಂಥ ಅಪ್ಡೇಟು. ವನಿತು ಹಸರಂಗಾಗೆ ಇಂಜುರಿ ಆಗಿದೆಯಂತೆ. ಅವ್ರು ಆಡಿದಂಥ ಫಸ್ಟ್ ಮ್ಯಾಚಲ್ಲಿ ವಿಕೆಟ್ಸ್ನ ಕೂಡ ಎತ್ತಿದ್ರು, ಅರೌಂಡ್ 3 ವಿಕೆಟನ್ನು ಎತ್ತಿದ್ರು. ಸಖತ್ತಾಗಿ ಆಡಿದ್ರು. ಇನ್ಫ್ಯಾಕ್ಟ್ ಡಿಫೆಂಡ್ ಮಾಡಿಕೊಂಡ್ರು ಶ್ರೀಲಂಕಾದವರು ಫಸ್ಟ್ ಮ್ಯಾಚಲ್ಲಿ. ಆ ಮ್ಯಾಚಲ್ಲಿ ಇವ್ರಿಗೇನು ಇಂಜುರಿ ಆಗಿದೆಯಂತೆ. ಆದ್ದರಿಂದ T20 ವರ್ಲ್ಡ್ ಕಪ್ಪಿಂದ ವನಿತು ಹಸರಂಗ ರೂಲ್ಡ್ ಔಟ್ ಆಗಿದ್ದಾರಂತೆ. ಇದು ಬಿಗ್ ಬ್ಲೋ ಫಾರ್ ಶ್ರೀಲಂಕಾ ಖಂಡಿತ. ಯಾಕಂದರೆ ಫಸ್ಟ್ ಮ್ಯಾಚಲ್ಲಿ ಇವರೊಂಥರ ಮ್ಯಾಚ್ ವಿನ್ನರೇ ಆಗಿದ್ರು ಹಸರಂಗ ಅವ್ರು, ಮೇನ್ ವಿಕೆಟ್ಸ್ಗಳನ್ನೆಲ್ಲ ಎತ್ಬಿಟ್ಟು. ಸೊ ಖಂಡಿತ ಒಂದು ಹೊಡೆತ ಅಂತೂ ಬಿದ್ದಿದೆ.
ಶ್ರೀಲಂಕಾದಲ್ಲಿ. ನೋಡೋಣ ಅದೇನೇನಾಗುತ್ತೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್.